ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ. ಈ ಒಂದು ವಿಡಿಯೋ ಮಾಡ್ತಾ ಇರುವಂತಹ ಮೂಲ ಉದ್ದೇಶ ಏನೆಂದರೆ, ಯಾರಿಗೆಲ್ಲ ವಸತಿ ಇಲ್ಲ ಅಂದರೆ ಮನೆ ಇಲ್ಲ ಅಂಥವ್ರಿಗೆ ಈಗ ರಾಜ್ಯ ಸರ್ಕಾರದಿಂದ ಏನು ಈ ಒಂದು ವಸತಿ ಗೃಹವನ್ನು ನೀಡುವ ಒಂದು ಯೋಜನೆಯನ್ನು ತಂದಿದ್ದಾರೆ. ಈ ಒಂದು ಯೋಜನೆ ಬಂದು ರಾಜೀವ್ ಗಾಂಧಿ ವಸತಿ ಯೋಜನೆ ಅಂತ ಹೇಳಿ. ಈ ಯೋಜನೆಗೆ ಯಾರೆಲ್ಲ ಏನೆಲ್ಲ ಅರ್ಹತೆಗಳು ಬೇಕು, ಹಾಗೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು, ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ರಾಜ್ಯ ಸರ್ಕಾರದಿಂದ 7.5 ಲಕ್ಷ ಅಂದರೆ 7.5 ಲಕ್ಷ ರೂಪಾಯಿ ವೆಚ್ಚದ 57,189 ಮನೆಗಳ ನಿರ್ಮಾಣಕ್ಕೆ ಯೋಜನೆಯನ್ನು ಜಾರಿಗೆಗೊಳಿಸಿದೆ. ಅಂದರೆ ಇದು ಎಂಟೈರ್ ಕರ್ನಾಟಕದಲ್ಲಿ 57,189 ಮನೆಗಳನ್ನು ಸರ್ಕಾರ ಕೊಡೋದಾಗಿ ಘೋಷಣೆಯನ್ನು ಮಾಡಿದೆ. ಈ ಒಂದು ಯೋಜನೆಯನ್ನು ಸದುಪಯೋಗ ಪಡಿಸೋದಕ್ಕೆ ರಾಜೀವ್ ಗಾಂಧಿ ವಸತಿ ಯೋಜನೆ ಅಂತ ತಂದಿದ್ದಾರೆ. ಹಾಗೆ ಇಲ್ಲಿ ಮನೆ ಅನುದಾನದ ಲೆಕ್ಕಾಚಾರ ಇಲ್ಲಿ ಬಂದು ಒಟ್ಟು ಮನೆಯ ಖರ್ಚು ಎಷ್ಟಾಗುತ್ತೆ ಅಂದರೆ 7.5 ಅಂದರೆ 7.5 ಲಕ್ಷ ಆಗುತ್ತೆ. ಕೇಂದ್ರ ಸರ್ಕಾರದಿಂದ 3.5 ಲಕ್ಷನ ಹಣನ ಸ್ಯಾಂಕ್ಷನ್ ಮಾಡ್ತಾರೆ. ಹಾಗೆ ರಾಜ್ಯ ಸರ್ಕಾರದಿಂದ 3 ಲಕ್ಷ ಹಣನ ಫಲಾನುಭವಿಗೆ ಕೊಡ್ತಾರೆ. ಇನ್ನು 1 ಲಕ್ಷ ಹಣನ ಯಾರಿಗೆ ವಸತಿ ಸೈಟು ಹಾಗೆ ಮನೆ ಸ್ಯಾಂಕ್ಷನ್ ಆಗುತ್ತೆ ಅಂಥವರು 1 ಲಕ್ಷ ಹಣನ ಹಾಕಬೇಕಾಗತ್ತೆ. ಹಾಗೆ ಇಲ್ಲಿ ಬಂದು ರಾಜೀವ್ ಗಾಂಧಿ ವಸತಿ ಯೋಜನೆ ಅರ್ಜಿ ಸಲ್ಲಿಸಲು ಬೇಕಾಗುವ ಅಗತ್ಯ ದಾಖಲೆಗಳು: ರೇಷನ್ ಕಾರ್ಡ್ ಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ಕು, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. ಇಲ್ಲಿ ಬಂದು ಅಂತ್ಯೋದಯ ಕಾರ್ಡ್ ಯಾರಿಗಿದೆ, ಹಾಗೆ BPL ಕಾರ್ಡ್ ಯಾರಿಗಿದೆ ಅಂದರೆ ಅವರಿಗೆ ಈ ಒಂದು ಯೋಜನೆಗೆ ಅರ್ಜಿ ಹಾಕಬೇಕಾದ್ರೆ ಅವರ ಒಂದು ಹೆಸರಲ್ಲಿ ಯಾವುದೇ ರೀತಿಯಾದಂತಹ ಮನೆ ಇರಬಾರ್ದು. ನಗರವಾಸಿಗಳಾಗಿರ್ಬೋದು ಅಥವಾ ಗ್ರಾಮೀಣ ಪ್ರದೇಶದ ವಾಸಿಗಳಾಗಿರ್ಬೋದು ಅಂಥವ್ರಿಗೆ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರೋದು. ಹಾಗೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂದರೆ, ನೀವು ಮೊದಲು ಇದರ ಅಧಿಕೃತ ಇಲ್ಲೊಂದು ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದಾರೆ, ASHRAYA.karnataka.gov.in. ಈ ಒಂದು ವೆಬ್ಸೈಟ್ ಲಿಂಕಿಗೆ ಹೋಗಿ ಅಲ್ಲಿ ನಿಮಗೆ ನಿಮ್ಮ ಪ್ರಸ್ತುತ ನಿವಾಸದ ಜಿಲ್ಲೆ, ತಾಲೂಕು, ಹೋಬಳಿ ಎಲ್ಲನೂ ಆಯ್ಕೆ ಮಾಡ್ಕೋಬೇಕು. ನಂತರ ಅರ್ಜಿದಾರರು ಅಲ್ಲಿ ಕೇಳುವ ನಿವಾಸ ಪ್ರಮಾಣ ಪತ್ರದ RD ನಂಬರ್, ಅಂದರೆ ನಿಮಗೆ ಈ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಒಂದು ಕೋಡ್ ಅಂತ ಕೊಡ್ತಾರೆ, ಆ ಒಂದು RD ನಂಬರ್ ಸಂಖ್ಯೆಯನ್ನು ಹಾಕಿ ಅಂದರೆ ನಿಮ್ಮ ಒಂದು ಪ್ರಮಾಣ ಪತ್ರದ RD ನಂಬರನ್ನು ಹಾಕಿ ಅಲ್ಲಿ ನೀವು ದಾಖಲೆಯನ್ನು ಅಂದರೆ ಸಬ್ಮಿಟ್ ಮಾಡಿದ್ರೆ ನಿಮ್ಮೆಲ್ಲ ಕೇಳುವಂತಹ ಡಾಕ್ಯುಮೆಂಟ್ಗಳನ್ನು ನೀವಲ್ಲಿ ಕೊಡಬೇಕಾಗುತ್ತೆ. ಅಥವಾ ನಾವು ಮ್ಯಾನ್ಯುಯಲ್ ಆಗಿ ನಾವು ಕೊಡ್ತೀವಿ, ಅರ್ಜಿ ಹಾಕ್ತೀವಿ ಅನ್ನೋರು, ನಿಮಗೆ ತಿಳಿದೇ ಇದ್ದಲ್ಲಿ ಅರ್ಜಿದಾರರು ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಈ ಯೋಜನೆಯ ಸಂಪೂರ್ಣ ಮಾಹಿತಿಯನ್ನು ಪಡೆಯಬಹುದು ಮತ್ತು ಅಲ್ಲಿ ಅರ್ಜಿಯನ್ನು ಪಂಚಾಯಿತಿಯಲ್ಲಿ ಸಲ್ಲಿಸಬಹುದು. ಅಲ್ಲಿ ಮ್ಯಾನ್ಯುಯಲ್ ಆಗಿ ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ, ಆ ಒಂದು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿ ಅಲ್ಲೇನು ಕೇಳುವಂತಹ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಈ ಥರ ಎಲ್ಲ ನಿಮ್ಮ ಡಾಕ್ಯುಮೆಂಟ್ಗಳನ್ನು, ಪರ್ಸ್ನಲ್ ಡಾಕ್ಯುಮೆಂಟ್ಗಳನ್ನು ಕೊಟ್ಟು ನೀವು ಅಲ್ಲಿ ಸಬ್ಮಿಟ್ ಮಾಡಿದ್ರೆ ಈ ಒಂದು ಸ್ಯಾಂಕ್ಷನ್ ಆಗಿದೆ ಇಲ್ಲ ಅದೆಲ್ಲ ಯಾವ ರೀತಿ ಪ್ರೊಸೀಜರ್ ಇದೆ ಅನ್ನೋದನ್ನು ನಿಮಗೆ ಅಲ್ಲೇ ತಿಳಿಸ್ತಾರೆ. ಅರ್ಜಿ ಹಾಕಿ ಯಾರಿಗೆಲ್ಲ ಸ್ಯಾಂಕ್ಷನ್ ಆಗುತ್ತೆ ಅಂಥವ್ರಿಗೆ ಸ್ಯಾಂಕ್ಷನ್ ಆದಾಗ ಅವರು ರಾಜ್ಯ ಸರ್ಕಾರ ಅವರ ಸ್ಯಾಂಕ್ಷನ್ ಆಗಿರುವಂತಹ ಪಟ್ಟಿನ ಬಿಡುಗಡೆ ಮಾಡ್ತಾರೆ. ಅವರು ಇಲ್ಲಿ ಚೆಕ್ ಮಾಡಿಕೊಂಡು ಅಂಥವ್ರಿಗೆ ಈ ಒಂದು ಯೋಜನೆಯನ್ನು ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಅವಕಾಶನೂ ಮಾಡಿಕೊಟ್ಟಿದೆ. ಈ ರೀತಿಯಾಗಿ ನಗರವಾಸಿಗಳು ಕೂಡ ನಿಮ್ಮ ನಗರಸಭೆಯಲ್ಲಿ ಹೋಗಿ ನೀವು ಕೂಡ ಈ ರೀತಿ ಅರ್ಜಿಯನ್ನು ಹಾಕಿ, ನಿಮಗೂ ನಿಮಗೂ ಮನೆ ವಸತಿ ಇಲ್ಲ ಅಂತ ಹೇಳಿದ್ರೆ ನೀವು ಕೂಡ ಅಲ್ಲಿ ಅರ್ಜಿ ಹಾಕಿ ಈ ಒಂದು ಯೋಜನೆಯನ್ನು ಸದುಪಯೋಗ ಪಡಿಸ್ಕೋಬೋದು. ಈ ರೀತಿಯಾಗಿ ಯಾರೆಲ್ಲ ರಾಜೀವ್ ಗಾಂಧಿ ಯೋಜನೆ ಅಡಿಯಲ್ಲಿ ಮನೆಯನ್ನು ಮಾಡ್ಕೋಬೇಕು ಅಂತ ಇದ್ದೀರಾ ಅಂಥವ್ರೀಗ ಅರ್ಜಿಯನ್ನು ಹಾಕೋದಕ್ಕೆ ರಾಜ್ಯ ಸರ್ಕಾರ ಅವಕಾಶವನ್ನು ಮಾಡಿಕೊಟ್ಟಿದೆ. ಯಾರೆಲ್ಲ ಅರ್ಜಿ ಹಾಕಬೇಕು ಅಂತ ಇದ್ದೀರಾ ಅಂಥವ್ರು ಈ ಕೂಡಲೇ ಅರ್ಜಿ ಹಾಕಿ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.